ಡಿಸೈನ್ನ ತೋರಿಸ್ತಾರೆ. ಡಿಸೈನ್ ನೋಡಿದ ತಕ್ಷಣ ಇದು ನಮ್ಗೆ ಆಗುತ್ತೆ, ಇದು ನಮ್ಗೆ ಆಗಲ್ಲ, ಈ ಥರ ಎಲ್ಲ ನೀವು ಕನ್ಫ್ಯೂಷನ್ ಆಗೋದಕ್ಕಿಂತ ಫಸ್ಟ್ ನಾನು ಮಾಡ್ತೀನಿ ಅನ್ನೋದನ್ನ ನೀವು ನೋಡ್ಕೋಬೇಕು. ಯಾಕೆ ಅಂದರೆ ನಿಮ್ಗೆ ಏನಂತಂದರೆ ನನಗೆ ಆಗಲ್ಲ ಅನ್ನೋ ಫಿಯರ್ ಜಾಸ್ತಿ ಇರುತ್ತೆ. ಯಾವುದೇ ಡಿಸೈನ್ ಆದರೂ ಮಾಡ್ತೀನಿ ಅನ್ನೋದನ್ನು ಫಸ್ಟು ನೀವು ಮನಸ್ಸಿಗೆ ತಗೋಬೇಕು. ಅದು ತಗೊಂಡು ಆದಮೇಲೆ ಈಗ ನಾನು ಇಮೇಜ್ನ ಹಾಕ್ತಿದ್ದೀನಿ ನೋಡಿ, ಆ ಇಮೇಜಲ್ಲಿ ಯಾವ ಥರ ಇದೆ ಅನ್ನೋದನ್ನ ಫಸ್ಟ್ ನಾವು ಅಬ್ಸರ್ವ್ ಮಾಡ್ತೀವಿ. ಇಲ್ಲಿ ಕ್ಲೋಸ್ ನೆಕ್ ಇದೆಯಾ, ಬ್ಯಾಕ್ ನೆಕ್ ಇದೆಯಾ, ಅಥವಾ ಬ್ಯಾಕ್ ಡೀಪ್ ಇದೆಯಾ, ಯಾವ ಥರ ಇದೆ ಅನ್ನೋದನ್ನ ನಾವು ಫಸ್ಟ್ ನೀಟಾಗಿ ಅಬ್ಸರ್ವ್ ಮಾಡಬೇಕು. ನಾನು ಇವತ್ತು ಈ ಡಿಸೈನ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಈ ಡಿಸೈನನ್ನ ನೋಡಿದ ತಕ್ಷಣ ಈ ಥರನೇ ಇದೆಯಾ ಅನ್ನೋದು ನನಗಿಲ್ಲಿ ಫ್ರಂಟು ಬ್ಯಾಕು ಎರಡು ಇಮೇಜಲ್ಲಿ ಕಾಣಿಸ್ತಾ ಇದೆ. ನಿಮಗೆ ಒಬ್ಬರು ತೋರಿಸ್ಬೇಕಾದ್ರೆ ಒಂದು ಇಮೇಜ್ನ ಕೊಡ್ತಾರೆ. ಈಗ ಯಾವುದೋ ಒಂದು ಕ್ಯಾಟ್ಲಾಗಲ್ಲಿ ನೋಡಿರ್ಬೋದು, ಅಥವಾ ಒಂದು ಗೂಗಲಲ್ಲಿ ನೋಡಿರ್ಬೋದು, ಒಂದು ಮೀಶೋ ಆಗಿ ನೋಡಿರ್ಬೋದು, ಎಲ್ಲಿ ನೋಡಿದಾರೋ ಗೊತ್ತಿಲ್ಲ, ಅದನ್ನು ತೋರಿಸ್ತಾರೆ ನನಗೆ ಈ ಡಿಸೈನ್ ಬೇಕು ಅಂತ. ಆ ಡಿಸೈನ್ ಅಂತ ತೋರಿಸಿದ ತಕ್ಷಣ ಫಸ್ಟ್ ನೀವೇನು ಮಾಡ್ಕೋಬೇಕು ಅನ್ನೋದನ್ನ ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಡಿಸೈನ್ನ ನೋಡಿದೆ. ಡಿಸೈನ್ ನೋಡಿದ ತಕ್ಷಣ ಅದು ಫುಲ್ ನೆಕ್ಕು ಕ್ಲೋಸ್ ಇದೆಯಾ, ಡೀಪ್ ಇದೆಯಾ, ಯಾವ ಥರ ಇದೆ, ಫಸ್ಟ್ ಲುಕಿಂಗ್ ಇನ್ ಫ್ರಂಟ್ ಆಫ್ ಮೀ, ನನಗೆ ಮುಂದೆ ಹೇಗೆ ಕಾಣಿಸ್ತಿದೆ ಅನ್ನೋದನ್ನ ನಾನು ಫಸ್ಟ್ ನೀಟಾಗಿ ನೋಡ್ಕೋಬೇಕು. ನೋಡ್ಕೊಂಡು ಆದಮೇಲೆ ಶೋಲ್ಡರ್ ಯಾವ ಥರ ಇದೆ. ಈಗ ನಮಗೇನಂದರೆ ಫುಲ್ ಕ್ಲೋಸ್ ನೆಕ್ ಅಂತ ಬಂದಾಗ ಶೋಲ್ಡರ್ ಇಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ನಿಮಗೆ ಇಲ್ಲಿಂದ ಶೋಲ್ಡರ್ ಸ್ಟಾರ್ಟ್ ಆಗುತ್ತೆ. ಸೊ ಡೀಪ್ ನೆಕ್ ಅಂತ ಬಂದಾಗ ನಿಮಗೆ ಇಲ್ಲಿಂದ ಶೋಲ್ಡರ್ ಸ್ಟಾರ್ಟ್ ಆಗುತ್ತೆ. ಇದು ನಿಮಗೆ ಅಂಡರ್ಸ್ಟುಡ್, ಯಾಕೆಂದರೆ ನನಗೆ ಇದು ಡೀಪ್ ನೆಕ್ಕ ಕ್ಲೋಸ್ ನೆಕ್ ಅಂತ ಅಂಡರ್ಸ್ಟುಡ್. ಮತ್ತು ಇನ್ನೊಂದು ಏನಂದರೆ ಕ್ಲೋಸ್ ನೆಕ್ಕಲ್ಲಿ ಕೆಲವೊಮ್ಮೆ ಕಾಲರ್ ಇರುತ್ತೆ, ಅಲ್ಲಿ ಕಲರ್ ಇದೆಯಾ, ಕಲರ್ ಇಲ್ವಾ, ಇದನ್ನು ನೀವು ಫಸ್ಟ್ ಅಬ್ಸರ್ವ್ ಮಾಡ್ಕೋಬೇಕು. ಈಗ ನಾನು ನೋಡಿಕೊಂಡೆ ಯಾವ ಥರ ಅಂತ. ನನಗೀಗ ಯಾವ ಇಮೇಜ್ನ ಕಸ್ಟಮರ್ನ ಕೊಟ್ಟಿದ್ದಾರೆ ಅದನ್ನೇ ನಾನು ನಿಮಗೆ ಎಕ್ಸಾಂಪಲ್ ಆಗಿ ತೊಗೊಂಡು ಹೇಳ್ತಾ ಇದ್ದೀನಿ. ಸೊ ಅಲ್ಲಿ ಏನಿದೆ, ಜಸ್ಟ್ ಇಲ್ಲಿ ಕ್ಲೋಸ್ ನೆಕ್ ಇದೆ, ಬ್ಯಾಕ್ ಏನು ಅನ್ನೋದು ನನಗೆ ಕಾಣಿಸ್ತಾ ಇಲ್ಲ. ಸೊ ನಾನೇನು ಮಾಡ್ತೀನಿ, ಕ್ಲೋಸ್ ನೆಕ್ ಅನ್ನೋದು ನೋಡ್ತೀನಿ, ಈ ಕಡೆಗೆ ಏನಾದ್ರು ಕಾಲರ್ ಇದೆಯಾ ಅನ್ನೋದನ್ನ ಅಬ್ಸರ್ವ್ ಮಾಡಿ ನೋಡ್ತೀನಿ. ಅಬ್ಸರ್ವ್ ಮಾಡಿ ನೋಡಿದಾಗ ಅಲ್ಲಿ ಯಾವುದೇ ರೀತಿ ಕಾಲರ್ ಇರಲ್ಲ. ಸೊ ಕಾಲರ್ ಇಲ್ಲ ಅಂತ ಅಂದಾಗ ನಿಮಗೆ ಅಂಡರ್ಸ್ಟುಡ್ ಬ್ಯಾಕು ಈ ರೀತಿಯಾಗಿ ಇರುತ್ತೆ ಅಂತ. ಓಕೆನಾ, ಈ ರೀತಿಯಾಗಿ ಇರುತ್ತೆ. ಸೊ ಫ್ರಂಟ್, ಇಲ್ಲಿ ನನಗೆ ಫ್ರಂಟ್ ಒಂದೇ ಸಪೋರ್ಟ್ ಇರೋದು. ನೀವು ಕ್ಲಾತ್ನ ವೇರ್ ಮಾಡಬೇಕು ಅಂತ ಅಂದಾಗ ನೀವು ಯೋಚನೆ ಮಾಡಬೇಕು, ಬ್ಯಾಕ್ ಏನಾದರೂ ಜಿಪ್ ಕೊಡ್ಬೋದಾ, ಜಿಪ್ ಬೇಕಾ, ಈ ಥರ ನೀವು ಪ್ರಿಫರ್ ಮಾಡ್ಕೋಬೋದು. ಈ ಥರ ಬ್ಯಾಕ್ ಜಿಪ್ ಏನಾದರೂ ತೊಗೊಳ್ತೀವಿ ಅಂತ ಅಂದಾಗ ನಿಮಗೆ ಇಲ್ಲಿ ಎಷ್ಟೇ ಇದಾಯಿತು ಅಂದರೂ ಇಲ್ಲಿ ಜಿಪ್ ಓಪನ್ ಮಾಡಿಕೊಂಡು ಕ್ಲಾತ್ನ ವೇರ್ ಮಾಡ್ಬೋದು. ನಿಮಗೆ ಇಲ್ಲಿ ಬ್ಯಾಕಲ್ಲಿ ಜಿಪ್ಪು ಬರಲ್ಲ, ಸೈಡಲ್ಲೂ ಎಲ್ಲೂ ನಮಗೆ ಆಪ್ಷನ್ ಇಲ್ಲ. ಈ ಥರ ಇದ್ದಾಗ ಏನು ಮಾಡಬೇಕಾಗತ್ತೆ ಅಂದರೆ, ಇಲ್ಲಿ ಈ ನೆಕ್ ಏನಿದೆ ಇಲ್ಲಿ ನೀವು ಬ್ರಾಡ್ ತೊಗೊಂಡು ಇಲ್ಲಿ ನೀವು ಡೀಪ್ನ ತೊಗೋಬೇಕು. ಈ ರೀತಿಯಾಗಿ ತಗೊಂಡಾಗ ಇದು ನೀವು ಈಗ ಹಾಕಿ ವೇರ್ ಮಾಡಿದಾಗ ನಿಮಗೆ ಇದು ಕಂಫರ್ಟಬಲ್ ಆಗಿರುತ್ತೆ. ಕಾಲರ್ ಡ್ರೆಸ್ಸಸ್ನ ಹೊಲ್ಕೊಡಿ ಅಥವಾ ಯಾವ್ದಾದ್ರು ಫಸ್ಟ್ ಟೈಮ್ ಹೊಲಿಬೇಕು ಅಂತ ಅಂದಾಗ ನಿಮಗೆ ಗೊತ್ತಿರುತ್ತೆ, ಕೆಲವೊಬ್ರು ಟ್ರಯಲ್ ಮಾಡಿ ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಕಂಡಿಡ್ಕೊಂಡಿರ್ತಾರೆ. ಇನ್ನು ಕೆಲವರು ಪ್ರಾಬ್ಲಮ್ ಆಗುತ್ತೆ ಅಂತ ಟ್ರೈ ಮಾಡೋದಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ ಏನು ಮಾಡಬೇಕು ಅಂತ ಅಂದರೆ ನಾನಿಲ್ಲಿ ಡ್ರಾಫ್ಟ್ ಹಾಕಿ ತೋರಿಸ್ತೀನಿ. ಈಗ ನಾನು ಹಾಕಿರೋ ಇಮೇಜಲ್ಲಿ ಯೋಕ್ ಬೇರೆ ಬರುತ್ತೆ, ಕೆಳಗಡೆ ಸ್ಕರ್ಟ್ ಬೇರೆ ಬರುತ್ತೆ, ನಮಗೆ ನೆಕ್ ಬರೋದು ಯೋಕ್. ಸೊ ಈ ರೀತಿಯಾಗಿ ಫಸ್ಟ್ ಯೋಕ್ ಈ ರೀತಿಯಾಗಿ ಬರುತ್ತೆ. ಈಗ ಇಲ್ಲಿ ನಾನು ನೆಕ್ ಬಿಡ್ತು, ಈಗ ನಾನು ಏನು ಇಮೇಜಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ಪ್ಯಾಟ್ರನಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ತಗೊಳ್ಬೇಕು ಅಂದಾಗ ನೀವು ನೆಕ್ ಬಿಡ್ತ್ ಅನ್ನೋದನ್ನ ಸ್ವಲ್ಪ ಅಗಲ ತಗೋಬೇಕು. ಯಾಕೆಂದರೆ ಬ್ಯಾಕು ಕೂಡ ಕ್ಲೋಸ್ ಇದೆ. ಸೊ ಫ್ರಂಟಲ್ಲಿ ಮಾತ್ರ ನೀವು ವೇರಿಂಗ್ಗೆ ಬಳಸೋದ್ರಿಂದ ಸೊ ಈ ವಿಡ್ತ್ ಏನು ಬರುತ್ತೆ ಇದನ್ನು ಸ್ವಲ್ಪ ಜಾಸ್ತಿ ತೊಗೋಬೇಕು. ಯೂಶ್ವಲಿ ಹೇಗೆ ತೊಗೋತೀವಿ, ಡ್ರೆಸ್ಸಸ್ಸಿಗಾಯಿತು ಅಂತಂದ್ರೆ ಒಂದು 2.5 ಆ ರೀತಿಯಾಗಿ ತೊಗೊತೀವಿ ಅಂದರು. ಇಲ್ಲಿ ಒಂದು 2.75 to 3 ತನಕ ತೊಗೋಬೋದು. ನೀವು ಎಷ್ಟೇ ಸೈಜಿಗೆ ಮಾಡ್ತೀರಾ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು 2.5 ಅಥವಾ ನಾರ್ಮಲ್ ಆಗಿ 2.5 ತೊಗೋತೀವಿ. ಇಲ್ಲಿಗೆ ನಾನು 2.75ನ ತೊಗೊತೀವಿ. ಇಲ್ಲಿ 2.75 ತೊಗೊಂಡ್ಮೇಲೆ ಈ ನೆಕ್ ಡೀಪ್ನ ತೊಗೊಬೇಕಲ್ವಾ. ಈ ನೆಕ್ ಡೀಪ್ ತೊಗೊಳ್ಬೇಕಾದ್ರೆ ಇಲ್ಲಿ ಒಂದು ಟ್ವಿಸ್ಟ್ ತೊಗೊಳ್ಳಿ. ಯಾಕೆ ಅಂದರೆ ಇಲ್ಲಿ ಒಂದು ರೌಂಡ್ ಬಂದು ಹೀಗೆ ವಿ ಬರಬೇಕು. ಸೊ ಹಾಗಾಗಿ ಇಲ್ಲಿ ನಾನು ಒಂದು ನೆಕ್ ಡೀಪ್ನ 7 ತನಕ ತೊಗೋಬೋದು. ಯೂಶ್ವಲಿ ನೆಕ್ ಡೀಪ್ನ ನಾವು ಏನು ತೊಗೊತೀವಿ ಅಂದರೆ ಒಂದು 6.5ಗೆ ಲಾಸ್ಟ್ ಮಾಡ್ತೀವಿ. ಯಾಕೆ, ಈ ರೀತಿಯಾಗಿ ಡೀಪ್ ಆದಾಗ ಇಲ್ಲಿ 7 ತನಕ ಏನಕ್ಕೆ ತೊಗೋಬೋದು ಅಂದರೆ ವಿ ನೆಕ್ ಆದ್ದರಿಂದ
ನೀವು ಡೀಪ್ ತಗೊಂಡಾಗ ನೋಡಿ ಈ ರೀತಿಯಾಗಿ ಬರುತ್ತೆ. ಈ ಪಾಯಿಂಟ್ ಬರೋದ್ರಿಂದ ಇಲ್ಲೇನಂತ ಎಕ್ಸ್ಪೋಸಬಲ್ ಆಗಲ್ಲ. ಹಾಗಾಗಿ ನೀವು 7 ತನಕನೂ ತಗೋಬಹುದು. ಸೊ ಇಲ್ಲಿಂದ ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು 3.5 ಆರ್ 4 3.5 ಆರ್ 4 ಅಂತ ತಗೊಂತೀನಿ. ಇಲ್ಲಿ ಅರ್ಧ ಇಂಚು ರೆಡ್ಯೂಸ್ ಆದಾಗ ಇಲ್ಲಿ ನಿಮಗೆ ಉಳ್ಕೊಳ್ಳೋದು 3 ಆಯ್ತಾ. ಇಲ್ಲ 4 ತಗೊತೀನಿ ಅಂದರೂ 3.5 ಅನ್ನೋದು ಉಳ್ಕೊಳ್ಳುತ್ತೆ. ಸೊ ಈ ವಿಡ್ತನೂ ಅಷ್ಟೇ ಇಲ್ಲಿ ಸ್ವಲ್ಪ ಜಾಸ್ತಿ ಹೋಗ್ತೀವಿ. ಇಲ್ಲಿ 2.75 ತಗೊಂಡ್ರೆ ಇಲ್ಲಿಗೆ ಈ 3 ತನಕ ತಗೊಳ್ತೀವಿ. ಓಕೆನಾ, ಈ ರೀತಿಯಾಗಿ ತಗೊಳ್ತೀವಿ. ಈ ರೀತಿ ತಗೊಂಡಾಗ ನಿಮಗೆ ಇಲ್ಲಿ ಈ ರೀತಿ ಬ್ರಾಡ್ ಬರುತ್ತೆ. ಓಕೆನಾ, ಈ ರೀತಿ ಬ್ರಾಡ್ ಬಂದಾಗ ನೆಕ್ಸ್ಟ್ ಈಗ ನಾನಿಲ್ಲಿ 7ಗೆ ತಗೊಂಡಾಗ ಇಲ್ಲಿಂದ ಇಲ್ಲಿಗೆ ನನಗೆ 1.25ನ ತಗೊಂಡಿದ್ದೀನಿ. 1.25 ಏನಕ್ಕೆ ಏನು ತಗೊಂಡಿದ್ದೀನಿ ಇಲ್ಲಿಗೆ ಮತ್ತೆ 0.5 ಪ್ಲಸ್ ಆಗುತ್ತೆ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ನಾನು 1/4 ತಗೊಂಡ್ರೆ 1.5 ಆಗುತ್ತೆ. ಸೊ ಇಲ್ಲಿಂದ ಇಷ್ಟು ತಗೊಂಡಾಗ ಇಲ್ಲಿ ಒಂದು 4 ಇಂಚ್ ತಗೊಂಡು ನನಗೆ ಏನು ಡಿಸೈನ್ ತೋರಿಸ್ತೆ, ಇಮೇಜಲ್ಲಿ ಏನು ತೋರಿಸ್ತೆ ಆ್ಯಸ್ ಇಟ್ ಇಸ್ ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾಗಿ ತಗೊಂಡಾಗ ಇಲ್ಲಿ ನಿಮಗೆ ಒಂದು 7 ತನಕ ತಗೊಂಡಾಗ ನಿಮ್ಗೆ ಏನಾಗುತ್ತೆ, ವೇರ್ ಮಾಡಿದಾಗ ತುಂಬಾ ಈಸಿ ಆಗುತ್ತೆ. ನೀವು ಯಾವುದೇ ಡ್ರೆಸ್ ಆಗಲಿ, ಯಾವುದೇ ಬ್ಲೌಸ್ ಆಗಲಿ, ಏನೇ ಆಗಲಿ, ಫಸ್ಟು ನೋಡಿದ ತಕ್ಷಣ ಶೋಲ್ಡರ್ ಹೇಗಿದೆ ನೋಡ್ಕೊಳ್ಳಿ, ಅದ್ರ ಡೀಪ್ ನೆಕ್ಕ ಕ್ಲೋಸ್ ನೆಕ್ಕ ನೋಡ್ಕೊಳ್ಳಿ, ಕಾಲರ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಅದ್ರ ಮೇಲೆ ನೀವು ಈ ನೆಕ್ ವಿಡ್ತನ್ನ ಡಿಸೈಡ್ ಮಾಡಿ. ಈ ನೆಕ್ ವಿಡ್ತ್ ಅನ್ನೋದೇ ಮೇಯ್ನು ನೀವು ಪ್ರಾಬ್ಲಮ್ ಮಾಡ್ತಿರೋದು. ಈ ನೆಕ್ ವಿಡ್ತನ್ನ ನೀವು ಕರೆಕ್ಟಾಗಿ ತಗೊಂಡು ನೆಕ್ ಡೀಪ್ನ ಕರೆಕ್ಟಾಗಿ ತಗೊಂಡ್ರೆ ಯಾವುದೇ ಕಾಲರ್ ನೆಕ್ ಆಗ್ಬೋದು, ಕ್ಲೋಸ್ ನೆಕ್ ಆಗ್ಬೋದು, ಫುಲ್ ಕ್ಲೋಸ್ ನೆಕ್ಕಲ್ಲಿ ನಾವು ಸ್ವಲ್ಪ ಡಿಸೈನ್ ಇಡೋದಾಗ್ಬೋದು, ಯಾವುದೇ ಆಯಿತು ಅಂತಂದು ನೀವು ಕಂಫರ್ಟಬಲ್ ಆಗಿ ವೇರ್ ಮಾಡ್ಬೋದು. ಸ್ಟಿಚ್ ಮಾಡಿರ್ತೀರ, ವೇರ್ ಮಾಡೋಕ್ಕಾಗ್ತಿರಲ್ಲ. ಯಾಕೆ ಅಂದರೆ ಈಗ ಬರ್ತಾ ಇರಲ್ಲ. ಯಾಕೆ ಇಲ್ಲಿ ನಮಗೆ ಸ್ವಲ್ಪ ಗ್ಯಾಪ್ ಜಾಸ್ತಿ ಬೇಕಿರುತ್ತೆ. ಸೊ ಹಾಗಾಗಿ ಬರ್ತಿರಲ್ಲ. ಇಲ್ಲ ಅಟ್ಲೀಸ್ಟ್ ಬ್ಯಾಕಿಗೆ ಒಂದು ಜಿಪ್ ಆದರೂ ಇರ್ಬೋದಾ ಅನ್ನೋದನ್ನು ನೀವು ಮರ್ತ್ಬಿಟ್ಟಿರ್ತೀರ. ಸೊ ಆದ್ದರಿಂದ ಈ ರೀತಿಯಾಗಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಬ್ಯಾಕು ಜಿಪ್ ಇಡಲಿಲ್ಲ ಅಂತಂದ್ರು ಡೀಪ್ನ ಹೆವಿ ಡೀಪ್ ಆಗದೆ, ಬ್ರಾಡ್ನು ತೊಗೊಂಡು ಹೆವಿ ಡೀಪ್ ಆಗದೆ ಇರೋ ಥರ ಈ ರೀತಿಯಾಗಿ ಟ್ರೈ ಮಾಡ್ಬೋದು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನಷ್ಟು ವಿಷಯಗಳನ್ನ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.